4 ಸ್ಥಾನಕ್ಕೆ 4 ಜನ ಮಾತ್ರ ಸ್ಪರ್ಧೆ ಮಾಡಿದರೆ ಚುನಾವಣೆ ಆಗ್ತಿರಲಿಲ್ಲ. ಬಟ್ ಕುಪೇಂದ್ರ ರೆಡ್ಡಿ ಅವರ ನಾಮಪತ್ರ ಈಗ ಸಂಚಲನವನ್ನು ಸಹಜವಾಗಿಯೇ ಸೃಷ್ಟಿ ಮಾಡಿದೆ. ಇನ್ನು ಮತ್ತೊಂದು ಸುದ್ದಿಯನ್ನು ನೋಡ್ತಾ ಹೋಗೋಣ. ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲಿ ಪದಪ್ರಯೋಗವನ್ನು ಮಾಡಿದ್ದಾರೆ. ಎಲ್ಲಿ ತನಕ ಇಸ್ಲಾಂ ಇರುತ್ತದೋ ಅಲ್ಲಿಯವರೆಗೂ ಕೂಡ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂಥೇಳಿ ಗುಡುಗಿದ್ದಾರೆ. ಮತ್ತೆ ಸಂಸದ ಅನಂತಕುಮಾರ್ ಹೆಗಡೆ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂಥೇಳಿ ತಿಳಿಸಿದ್ದಾರೆ. ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ನಮ್ಮ ಸರ್ಕಾರಕ್ಕೋಸ್ಕರ ನಾವಿದ್ರೆ ಅಷ್ಟೇ ಜಗತ್ತುಳಿಯೋದು. ಉತ್ತರ ಕನ್ನಡದ ಬನವಾಸಿಯಲ್ಲಿ ಅನಂತಕುಮಾರ್ ಹೆಗಡೆಯ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡಿತಾ ಇದೆ. ಅಟ್ ದ ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಸಂಸದ. ಮೋದಿ ಬರಬೇಕು, ಧರ್ಮ ಉಳಿಬೇಕು ಅಂತಾದ್ರೆ, ದೇಶ ಉಳಿಬೇಕು ಅಂತಾದ್ರೆ ಬಿಜೆಪಿ ಬರಬೇಕು. ಈ ಕಾಂಗ್ರೆಸ್ನವ್ರ ಹತ್ರ ಸಾಧ್ಯ ಇಲ್ಲ. ನಾವು ಇದ್ರೇನೆ ಜಗತ್ತು ಉಳಿಯುತ್ತೆ. ನಾವು ಅಂದ್ರೆ ಬಿಜೆಪಿ ಮತ್ತು ನಮ್ಮ ಸಂಘ ಪರಿವಾರ ಇದು ಉಳಿದ್ರೇನೆ ಜಗತ್ತಿನಲ್ಲಿ ನೆಮ್ಮದಿ. ನಾವು ಇಲ್ಲ ಅಂತಂದ್ರೆ ಜಗತ್ತಿಗೆ ನೆಮ್ಮದಿ ಇಲ್ಲ. ಎಲ್ಲಿ ತನಕ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ರು. ನನಗೇನು ಹೆದರಿಕೆ ಇಲ್ಲ. ಈ ಮೊನ್ನೆ ಒಂದು ಕೇಸ್ ಹಾಕಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾರೆ.